ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು ಮಹಾಲಕ್ಷ್ಮಿ ಕೊಲೆ ಪ್ರಕರಣ. ಈಗಾಗಲೇ ಪೊಲೀಸರ ತನಿಖೆ ಚುರುಕಾಗಿದ್ದು, ಆರೋಪಿಯನ್ನು ಹೆಡೆಬುರಿ ಕಟ್ಟಲು ಪೊಲೀಸರು ತಂಡ ರಚನೆ ಮಾಡಿದ್ದಾರೆ. ಹಾಗಾದ್ರೆ ಮಹಿಳೆಯನ್ನು ಕೊಲೆ ಮಾಡಲು ಉದ್ದೇಶವಾದ್ರೂ ಏನಿತ್ತು? ನೇಪಾಳದ ಮಹಾಲಕ್ಷ್ಮಿಯನ್ನ ಆ ರೀತಿ ಕೊಂದಿದ್ಯಾಕೆ? ಕೊಲೆ ಮಾಡಿದ್ದು ಹೇಗೆ? ಕೊಲೆಗೆ ಕಾರಣ ಏನು ಅನ್ನೋದನ್ನ ಹೇಳ್ತೀವಿ ನೋಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಲೋಕಲ್ ಕನ್ನಡತಿ ಚಾನೆಲ್ಗೆ ಸ್ವಾಗತ. ನಾನು ಅರ್ಷಿಯಾ. ವಯಲಿ ಕಾವಲ್ ಠಾಣಾ ವ್ಯಾಪ್ತಿಯಲ್ಲಿ ಮಹಾಲಕ್ಷ್ಮಿ ಕೊಲೆ ಪ್ರಕರಣದ ಜಾಡು ಹಿಡಿದು ಬೇರೆ ರಾಜ್ಯಗಳಿಗೆ ಹೊರಟ ಪೊಲೀಸರು. ಮತ್ತೊಂದು ಕಡೆ ಪ್ರಕರಣ ಸಂಬಂಧಿಸಿದಂತೆ ಪರಸಂಗದ ಪೀಕಲಾಟಕ್ಕೆ ಕೊಲೆಯಾದಳ ಎಂಬ ಹಲವು ಅನುಮಾನ ಮೂಡುತ್ತಿದೆ. ಬಿಹಾರ್ ಮೂಲದ ವ್ಯಕ್ತಿ ಜೊತೆ ಮಹಾಲಕ್ಷ್ಮಿ ಆತ್ಮೀಯವಾಗಿ ಇದ್ದಳಂತೆ. ಆದರೆ ಕೆಲ ದಿನಗಳಿಂದ ಇಬ್ಬರ ಸಂಬಂಧದಲ್ಲಿ ಬಿರುಕು ಬಿಟ್ಟಿತ್ತು ಎನ್ನಲಾಗಿದೆ. ಹೀಗಾಗಿ ಬಿಹಾರದ ವ್ಯಕ್ತಿಯ ಮೇಲೆ ಅನುಮಾನ ಸಾಕಷ್ಟು ಮೂಡಿದೆ. 10 ದಿನವಾದರೂ ಯಾರಿಗೂ ವಿಷಯ ತಿಳಿಯದ ಕಾರಣ ಮನೆಯ ಮಾಲೀಕ ಜೀವನ ಪ್ರಕಾಶ್ ಎಂಬುವ ವ್ಯಕ್ತಿ ಮೃತ ಮಹಾಲಕ್ಷ್ಮಿ ತಾಯಿ ಮೀನಾಗೆ ಕಾಲ್ ಮಾಡಿ ಮಹಾಲಕ್ಷ್ಮಿ ಮನೆಯಿಂದ ವಾಸನೆ ಬರ್ತಿದೆ, ಏನು ಬಂದು ನೋಡಿ ಅಂತ ಹೇಳಿದ್ನಂತೆ. ಬಳಿಕ ತಾಯಿ ಹಾಗೂ ಅಕ್ಕ ಇಬ್ಬರೂ ಬಂದು ಮನೆ ಬಾಗಿಲು ತೆಗೆದು ನೋಡಿದಾಗ ಮಹಾಲಕ್ಷ್ಮಿ ಕೊಲೆಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ವಿಷಯ ತಿಳಿಯುತ್ತಿದ್ದಂತೆ ವಯಲಿ ಕಾವಲ್ ಠಾಣಾ ಪೊಲೀಸರು ಸ್ಥಳಕ್ಕೆ ಬಂದು ತನಿಖೆ ಕೈಗೊಂಡಿದ್ದಾರೆ. ಕೊಲೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವ ಪೊಲೀಸ್ ಇದೀಗ ಆರೋಪಿ ಪತ್ತೆಗೆ 16 ತಂಡಗಳನ್ನು ರಚನೆ ಮಾಡಿದ್ದಾರೆ. ಹೌದು, ವಯಲಿ ಕಾವಲ್ ಠಾಣಾ ವ್ಯಾಪ್ತಿಯಲ್ಲಿ ಮಹಾಲಕ್ಷ್ಮಿ ಕೊಲೆ ಪ್ರಕರಣ ಸಂಬಂಧಿಸಿದಂತೆ ಒಂದೊಂದೇ ವಿಚಾರಗಳು ಹೊರಬರುತ್ತಿವೆ. ಖಾಸಗಿ ಮಾಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಮಹಾಲಕ್ಷ್ಮಿಗೆ ಅಲ್ಲಿದ್ದ ಬಿಹಾರ್ ಮೂಲದ ಯುವಕ ಪರಿಚಯನಾಗಿದ್ದಂತೆ. ಆ ಯುವಕ ಆಕೆಯನ್ನು ದಿನವೂ ಪಿಕ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದು, ಆತನಿಂದಲೇ ಮಹಾಲಕ್ಷ್ಮಿಯ ಘೋರ ಹತ್ಯೆಯಾಗಿದೆ ಎಂಬ ಅನುಮಾನ ಮೂಡ್ತಾ ಇದೆ. ಅಲ್ಲದೆ ಮಹಾಲಕ್ಷ್ಮಿ ಮದುವೆಯಾಗಿದ್ರು ಮಹಾಲಕ್ಷ್ಮಿಯೊಂದಿಗೆ ಆತನ ಸಂಬಂಧ ಇತ್ತು ಅನ್ನುವ ಅನುಮಾನ ಸಾಕಷ್ಟು ಹುಟ್ಕೊಂಡಿದೆ. ಅಲ್ಲದೆ ಆತನ ಮೇಲೆ ಮಹಾಲಕ್ಷ್ಮಿಯ ಕುಟುಂಬಸ್ಥರು ಆರೋಪ ಕೂಡ ಮಾಡಿದ್ದಾರೆ. ಮಹಾಲಕ್ಷ್ಮಿಯೊಂದಿಗೆ ಬಹಳ ಆತ್ಮೀಯವಾಗಿ ಓಡಾಡ್ತಿದ್ದ ಆ ಬಿಹಾರ್ ಮೂಲದ ಹುಡುಗ ರಾತ್ರಿ 10 ಗಂಟೆಯ ನಂತರ ಆಕೆಯ ಜೊತೆಗೆ ಮನೆಗೆ ಬರ್ತಾ ಇದ್ದ. ಅಲ್ಲೇ ಸ್ವಲ್ಪ ಹೊತ್ತು ಉಳಿದುಕೊಂಡು ಮತ್ತೆ ಮಧ್ಯರಾತ್ರಿ ಏರಿಯಾ ಎಲ್ಲವೂ ಸೈಲೆಂಟ್ ಆದ ನಂತರ ವಾಪಸ್ ಹೋಗ್ತಿದ್ನಂತೆ. ಹಾಗಾಗಿ ಇವರಿಬ್ಬರ ನಡುವೆ ಅನೈತಿಕ ಸಂಬಂಧ ಇದ್ದು ಆತನೇ ಇವಳನ್ನು ಉಸಿರುಗಟ್ಟಿಸಿ ಕೊಂದು ಹಾಕಿ ಎಸ್ಕೇಪ್ ಆಗಿದ್ದಾನೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಗಂಡನಿಂದ ದೂರವಾಗಿದ್ದ ಮಹಾಲಕ್ಷ್ಮಿ ತನ್ನ ಸೋದರನೊಂದಿಗೆ ವಾಸವಿರ್ತಾಳೆ. ಆಗಾಗ ತಾಯಿ ಮೀನಾ ಮಗಳನ್ನು ಯೋಗಕ್ಷೇಮ ವಿಚಾರಿಸ್ಕೊಳ್ಳಕ್ಕೆ ಬರ್ತಾ ಇರ್ತಾರೆ. ಸೆಪ್ಟೆಂಬರ್ 2ರಂದು ತಂದೆಗೆ ಕರೆ ಮಾಡಿದ್ದ ಮಹಾಲಕ್ಷ್ಮಿ ಮನೆಗೆ ಬರುವುದಾಗಿ ತಿಳಿಸಿರ್ತಾಳೆ. ಆದ್ರೆ ಅದಾದ ಬಳಿಕ ಯಾವ ಸಂಪರ್ಕ ಕೂಡ ಸಿಕ್ಕಿರ್ಲಿಲ್ಲ. 2 ದಿನಗಳ ನಂತರ ಅಂದ್ರೆ ಸೆಪ್ಟೆಂಬರ್ 20 ಸುಮಾರು ಸಂಜೆ 7 ಗಂಟೆ ಮೃತಳು ವಾಸವಾಗಿದ್ದ ಕಟ್ಟಡದಲ್ಲಿ ವಾಸವಾಗಿರುವ ಜೀವನ್ ಪ್ರಕಾಶ್ ಮನೆಯೊಳಗೆ ಏನೋ ವಾಸನೆ ಬರ್ತಿದೆ ಎಂದು ಮಹಾಲಕ್ಷ್ಮಿ ಸೋದರ ಉಕ್ಕುಂ ಸಿಂಗ್ಗೆ ಕಾಲ್ ಮಾಡಿ ಹೇಳ್ತಾರೆ. ಉಕ್ಕುಂ ಸಿಂಗ್ ಮತ್ತೊಬ್ಬ ಸಹೋದರಿ ಲಕ್ಷ್ಮಿಗೆ ಹೇಳಿ ಆಕೆ ತಾಯಿ ಮೀನಾರಾಣಗೆ ಕರೆ ಮಾಡಿದ್ದಾರೆ. ಫೋನ್ ಮಾಡಿ ಮಹಾಲಕ್ಷ್ಮಿ ಮನೆ ಬಳಿ ಏನೋ ವಾಸನೆ ಬರ್ತಿದೆಯಂತೆ ಎಂಬ ಮಾಹಿತಿ ನೀಡಿದ್ದಳು. ಆ ದಿನ ರಾತ್ರಿ ಆದ ಕಾರಣ ಬೆಳಗ್ಗೆ ಹೋಗಿ ನೋಡೋಣ ಅಂತ ಅನ್ಕೋತಾರೆ. ಅದರಂತೆ ಸೆಪ್ಟೆಂಬರ್ 21ರ ಬೆಳಗ್ಗೆ ನೆಲಮಂಗಲದಿಂದ ವಯಲಿ ಕಾವಲ್ಗೆ ಮಹಾಲಕ್ಷ್ಮಿ ತಾಯಿ ಮತ್ತು ಸೋದರಿ ಬಂದಿದ್ರು. ಆಗ ಮಹಾಲಕ್ಷ್ಮಿ ವಾಸವಾಗಿರುವ ಮನೆಗೆ ಬೀಗ ಹಾಕಿದ್ರಿಂದ ಜೀವನ್ ಪ್ರಕಾಶ್ಗೆ ಫೋನ್ ಮಾಡಿ ಮನೆಯ ಬೀಗವನ್ನು ಕೇಳಿದ್ದಾರೆ. ಅಲ್ಲಿಯೇ ವಾಸವಿರೋ ಪೂಜಾ ರಾವತ್ ಬಳಿ ತೆಗೆದುಕೊಳ್ಳಲು ಸೂಚಿಸ್ತಾರೆ. ಅವರಿಂದ ಬೀಗ ತೆಗೆದುಕೊಂಡು ಮನೆ ಬಾಗಿಲು ತೆರೆಯುತ್ತಿದ್ದಂತೆ ಬಟ್ಟೆಗಳೆಲ್ಲ ಮನೆಯ ತುಂಬಾ ಹರಡ್ಕೊಂಡಿರೋ ದೃಶ್ಯ ಕಣ್ಣಿಗೆ ಬೀಳುತ್ತೆ. ಚಪ್ಪಲಿ, ಬ್ಯಾಗ್ ಎಲ್ಲಾ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಹರಡ್ಕೊಂಡಿರುತ್ತೆ. ಹಾಲ್ ನಲ್ಲಿ ಫ್ರಿಡ್ಜ್ ನಲ್ಲಿ ರಕ್ತ ಸೋರ್ತಾ ಇರುತ್ತೆ. ಮತ್ತೊಂದು ಕಡೆ ಹುಳಗಳು ಕೂಡ ಹರಿದಾಡ್ತಾ ಇರ್ತವೆ. ಏನಿರಬಹುದೆಂದು ಫ್ರಿಡ್ಜ್ ತೆಗೆದು ನೋಡಿದರೆ ಮಹಾಲಕ್ಷ್ಮಿ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ ನಲ್ಲಿನ ಎಲ್ಲಾ ಬಾಕ್ಸ್ ಗಳಲ್ಲಿ ತುಂಬಲಾಗಿರುತ್ತೆ. ಬಳಿಕ ಗಾಬರಿಯಿಂದ ಮಗಳೊಂದಿಗೆ ಹೊರಗೆ ಬಂದು ಅಳಿಯ ಇಮ್ರಾನ್ಗೆ ತಿಳಿಸಿ ಪೊಲೀಸರಿಗೆ ವಿಷಯ ಮುಟ್ಟಿಸ್ತಾರೆ. ಸದ್ಯ ಮಹಾಲಕ್ಷ್ಮಿ ಕೊಲೆಯ ಸುತ್ತ ಹಲವು ಅನುಮಾನಗಳ ಹುತ್ತ ಹುಟ್ಟುಕೊಂಡಿದೆ. ಈಗಾಗಲೇ ಪೊಲೀಸರು ಸಿಸಿಟಿವಿ ಪರಿಶೀಲನೆ ಹಾಗೂ ಮನೆಯವರ ಹೇಳಿಕೆಗಳ ಆಧಾರದ ಮೇಲೆ ತನಿಖೆಯನ್ನ ಪ್ರಾರಂಭಿಸಿದ್ದಾರೆ. ಒಟ್ಟಲ್ಲಿ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿದ ನರಹಂತಕನನ್ನು ಪೊಲೀಸರು ಆದಷ್ಟು ಬೇಗ ಪತ್ತೆ ಮಾಡಿ ಬಳಿಕ ಅಸಲಿ ಕಥೆ ಏನು ಅನ್ನೋದು ಗೊತ್ತಾಗಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.